ಭಾಗ್ಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಇಡೀ ಭಜನೆ ಮಾಡಿ ಶಿವನನ್ನ ಸ್ಮರಿಸಿದ ಭಕ್ತ ಸಮೂಹ. ಈಗ ವಾರ್ತೆಗಳ ವಿವರ. ದಿನಾಂಕ 28ರಿಂದ ಹಂಪಿ ಉತ್ಸವ ಪ್ರಾರಂಭಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಉತ್ಸವದ ಮುನ್ನಾ ದಿನದಂದು ನಗರದ ಬಡಕರಾಯ ದೇವಸ್ಥಾನದಿಂದ ವಸಂತ ವೈಭವ ಮೆರವಣಿಗೆ ಕೈಗೊಳ್ಳಲಾಗಿತ್ತು. ಹೀಗೆ ರಾಜ್ಯದ ವಿವಿಧ ಭಾಗದಿಂದ ಆಗಮಿಸಿದ ಜಾನಪದ ಕಲಾ ತಂಡಗಳು ಮೆರವಣಿಗೆ ಉದ್ದಕ್ಕೂ ತಮ್ಮ ಕಲೆಯನ್ನ ಪ್ರದರ್ಶಿಸಿ ಹಂಪಿ ಉತ್ಸವಕ್ಕೆ ಸ್ವಾಗತಿಸಿದ್ರು.
ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನಲ್ಲಿ ಅಲೆಮಾರಿ ಸಮುದಾಯಕ್ಕೆ ಸೇರಿದ ಇಬ್ಬರ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಹಾಗಾಗಿ ಆರೋಪಿಗಳನ್ನ ಬಂಧಿಸುವಂತೆ ಅಲೆಮಾರಿ ಸಮುದಾಯವು ಸರ್ಕಾರಕ್ಕೆ ಆಗ್ರಹಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜೈಭೀಮ್ ವೃತ್ತಕ್ಕೆ ಆಗಮಿಸಿದ ಅಲೆಮಾರಿ, ಅರೆ ಅಲೆಮಾರಿ ಮತ್ತು ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟದ ವಿಜಯನಗರ ಜಿಲ್ಲಾ ಘಟಕವು ಅಲೆಮಾರಿ ಸಮುದಾಯದ ಇಬ್ಬರ ಮಹಿಳೆಯರ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಚಿಂದಿ ಐಸಲು ತೆರಳಿದ್ದ ಬುಡ್ಗಾ ಜಂಗಮ ಸಮಾಜಕ್ಕೆ ಸೇರಿದ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿ ಪರಾರಿಯಾಗಿರುವ ಅಪರಾಧಿಗಳನ್ನ ಬಂಧಿಸಿ ಶಿಕ್ಷೆ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ರು. ಅವೆರಡು ಹೆಣ್ಣುಮಕ್ಕಳು ಯಾವುದೇ ಕೆಲಸ ಇಲ್ಲದೆ ಏನ್ ಮಾಡಿದ್ರು, ಅವರು ಸಿಂಧಿ ಆಯೋ ಕೆಲಸ ಕಾಯಕ ಮಾಡಿಕೊಂಡು ದಿನನಿತ್ಯ ಅದೇ ಕೆಲಸ ಮಾಡ್ತಾ ಇದ್ರು. ಬಂಧುಗಳ ಆವತ್ತಿನ ದಿವಸ ಏನಾಯ್ತು, ಇಬ್ರು ಹೆಣ್ಮಕ್ಕಳನ್ನು ಅವನ್ನ ದುಷ್ಕರ್ಮಿಗಳು ಅವ್ರನ್ನ ಕರ್ಕೊಂಡು ಹೋಗಿ ರೇಪ್ ಅಂಡ್ ಮರ್ಡರ್ ಮಾಡಿ ಅವ್ರನ್ನ ಕೆರೆಯಲ್ಲಿ ಎಸ್ತಾರೆ ಬಂಧುಗಳೇ. ಅದು ಘಟನೆ ನಡೆದು 10ನೇ ತಾರೀಕು ನಡೀತು, 12ನೇ ತಾರೀಕು ಗೊತ್ತಾಯ್ತು. ಒಂದೇ ದಿವಸದಲ್ಲಿ ಅವ್ರನ್ನ ಮರ್ಡರ್ ಮಾಡಿ ಹೊರಗಡೆನೆ ಒಂದು ದಿವಸ ಆದ ನಂತರ ಅವ್ರನ್ನ ಕೆರೆಯಲ್ಲಿ ಹಾಕ್ತಾರೆ. ಒಂದೇ ದಿವಸಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಂದೇ ದಿವಸದಲ್ಲಿ ತೇರೋದಿಲ್ಲ ಬಂಧುಗಳೇ. ಹಾಗಾಗಿ ಅವರ ಮಕ್ಕಳ ಮೇಲೆ ಜಜ್ಜಿರೋದ ಗಾಯಗಳಿದಾವೆ. ಎಲ್ಲಾ ಪ್ರೂಫ್ಗಳನ್ನು ಇಟ್ಕೊಂಡು ಕೂಡ ನಾವು ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿ, ನಮ್ಮ ನಾಯಕರು ಬುಡಕ ಸಂಗಮ ಸಮಾಜದವರು ಇರ್ಬೋದು, ಹಲವಾರು ನಾಯಕರು, ಆ ನಾಯಕರ ಮುಖಾಂತರ ಎಸಿ ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, SP ಅವರಿಗೆ, DC ಅವರಿಗೆ, ಸಂಬಂಧಪಟ್ಟ ಸೈದಾಪುರ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಗೆ ಕೂಡ ನಮ್ಮ ಬುಡಕ ಸಂಗಮ ಸಮಾಜದವರು ಹೋಗಿ ಮನವಿ ಪತ್ರ ಸಲ್ಲಿಸ್ತಾರೆ. ಮನವಿ ಪತ್ರ ಸಲ್ಲಿಸಿದ ನಂತರ ಆ ಒಂದು ಒತ್ತಡ ಹಾಕಿ ನಮ್ಮ ತಂದೆ ತಾಯಿಗಳ ಹತ್ರ ಬಂದು ಪೊಲೀಸರು ಒತ್ತಡ ಹಾಕ್ತಾರೆ, ಬೇರೆಯವರು ಒತ್ತಡ ಹಾಕಿ ಇವು ಸಹಜ ಸಾವು, ಇವು ಸುಖ ಸುಮ್ಮನೆ ನೀರಲ್ಲಿ ಮುಳುಗಿ ಸತ್ತಾರೆ ಅಂತೇಳಿ ಬರೆಸ್ತಾರೆ ಬಂಧುಗಳೇ. ಹಾಗಾಗಿ ಅಲೆಮಾರಿಗಳಿಗೆ ಧ್ವನಿ ಇಲ್ಲ ಅಂತೇಳಿ, ಇವರು ಬಡ ಮಕ್ಕಳು ಅಂತೇಳಿ, ಇವ್ರಿಗೆ ಬೆನ್ನಿಂದ ಯಾರಿಲ್ಲ ಅಂತೇಳಿ ಆ ಒಂದು ಉದ್ದೇಶದಿಂದ ಪೊಲೀಸರು ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ಹಾಗಾಗಿ ನಾವು ಮತ್ತೊಮ್ಮೆ ಏನ್ ಮಾಡ್ತೀವಿ, 1 ವಾರ ಟೈಮ್ ಕೊಡ್ತೀವಿ. 1 ವಾರ ಒಳಗಾಗಿ ಅವ್ರನ್ನ ಬಂಧಿಸಬೇಕು. ಅವ್ರ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅವ್ರ ಫೋಟೋ ಬಂದಿದ್ದಾವೆ, ಅವರೇ ಆದಂತಹ ನಂಬರ್ಗಳು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಬಂಧುಗಳೇ. ಅದೇ ರೀತಿ ತಹಶೀಲ್ದಾರ್ ಕಚೇರಿಯವರೆಗೆ ರ್ಯಾಲಿ ನಡೆಸಿ ಪೊಲೀಸ್ ಇಲಾಖೆಯು ನಾವು ನೀಡಿರುವ ಸಾಕ್ಷಿಗಳನ್ನ ಮುಂದಿರಿಸಿಕೊಂಡು ಅಪರಾಧಿಗಳನ್ನ ಪತ್ತೆ ಹಚ್ಚಿ ಶಿಕ್ಷೆ ನೀಡಬೇಕೆಂದು ತಹಶೀಲ್ದಾರ್ ದ್ವಾರ ಸರ್ಕಾರಕ್ಕೆ ಮನವಿ ರವಾನಿಸಿದ್ದಾರೆ. ಚಿತ್ತವಾಡಗೆಯಿಂದ ಹೊಸೂರು ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಬರುವ ಮೆಹಬೂಬ್ ಸುಬಾನಿ ಹಾಗೂ ದೂದ್ ನಾನಾ ರವರ ಗ್ಯಾರವಿಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 27ರಂದು ಜೆಂಡಾಗಳ ಮೆರವಣಿಗೆ ನಡೆಸಿ ಜೆಂಡಾ ಕಟ್ಟೆಗೆ ಜೆಂಡಾವನ್ನ ಪ್ರತಿಷ್ಠಾಪಿಸಿ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ನೆರೆದವರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು.
pele, ऊपर उड़ा, ऊपर उड़ा, ऊपर उड़ा, ऊपर उड़ा। चलो, चलो, चलो। ಬೀಳಲೆಂದು ಬಂದೆ ಅಲ್ಲಾಹ ತೂದು ನಾನಾಜಿ ಅಲ್ಲಾಹ ತೂದು ನಾನಾಜಿ ನಿಮಗಾಗಿ ನಾನು ಓಡೋಡಿ ಬಂದೆ ನಿಮಗಾಗಿ ನಾನು ಓಡೋಡಿ ಬಂದೆ ಬಂದೆ ಓಡೋಡಿ ಬಂದೆ ಕಾಪಾಡಿ ನಮ್ಮನ್ನು ಅಲ್ಲಾಹ ಸಯ್ಯಸುಲೆ ಅಲ್ಲಾಹ ಸಯ್ಯಸುಲೆ ಅಮ್ಮಾದಾದುಕುನ್ ದರೆ ದೀನೋ ದುನಿಯಾ ಶಾದುಕುನ್ ದರೆ ದೀನೋ ದುನಿಯಾ ಶಾದುಕುನ್ ಯಾ ಗೌಸೆ ಆಜಮ್. ಈ ದಿನ ಮೆಹಬೂಬ್ ಸುಬಾನಿ ಮತ್ತು ಲಕ್ಷ್ಮೇಶ್ವರ್ ದೂದ್ದಾನ ಅವರ 23ನೇ ಗ್ಯಾರವಿ ಹಬ್ಬವನ್ನು ಇವತ್ತು ಚಿತ್ರವಾಡಿಗೆ ಹೊಸ ರಸ್ತೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ಗ್ಯಾರವಿ ಅಲ್ಲ, ಇದು ನಮ್ಮ ಇಡೀ ಅಕ್ಕಪಕ್ಕ ಏನಿದೆ ಚಿತ್ರವಾಡಿಗೆ, ಹೊಸಪೇಟೆ, ತಿಪ್ಪಿತೇರಿ, ಹೊಸೂರು, ಹಾನಗಲ್ಲು, ಆಮೇಲೆ ಅಕ್ಕಪಕ್ಕ ಎಷ್ಟು ನಾಗನಹಳ್ಳಿ ಆಗಲಿ, ಹೊಸಪೇಟೆ ಅಕ್ಕಪಕ್ಕ ಇರುವಂಥ ಬಳ್ಳಾರಿ ಜಿಲ್ಲೆ ಆಗಲಿ, ಅಖಂಡ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಅಂತ ತಪ್ಪಿ ಮತ್ತೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಎಲ್ಲ ಜನರು ಸಾಮೂಹಿಕವಾಗಿ ಎಲ್ಲರೂ ಇಲ್ಲಿ ತಾತನ ಹತ್ರ ತುಪಾಯಿಸೋದು ಹೇಗೆ ಬರ್ತಾರಂದರೆ ಪ್ರತಿ ಗುರುವಾರ ಸೋಮವಾರ ಇಲ್ಲಿ ಜಾತ್ರೆ ಆಗುತ್ತೆ. ಇವತ್ತು 23ನೇ ವಾರ್ಷಿಕೋತ್ಸವ ಎಲ್ಲಿ ಎಲ್ಲ ಭಕ್ತಾದಿಗಳು ಕಲಿತು ಇವತ್ತು 23ನೇ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ. ಇವತ್ತು ಕನಿಷ್ಠ 8 ಕ್ವಿಂಟಲಿಂದ 10 ಕ್ವಿಂಟಲ್ ರೈಸ್ ಮಾಡ್ತಿದ್ದೀವಿ ಈ ಪ್ರತಿ ವರ್ಷದಂಗೆ ಈ ವರ್ಷ ಕೂಡ. ಆಮೇಲೆ 2 ಕ್ವಿಂಟಲ್ ಕೇಸರಿ ಬಾತು, ಬದನೆಕಾಯಿ ಪಲ್ಯ, ಆಮೇಲೆ ದಾಲ್ಚಾ, ಅಂದರೆ ಎಲ್ಲ ಸ್ವೀಟ್ ಐಟಮು, ನಾನ್ ವೆಜ್ ಇಲ್ಲ, ಎಲ್ಲ ಸ್ವೀಟ್ ಐಟಮು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಯಾವುದೇ ಥರವಾದ ಭಿನ್ನಾಭಿಪ್ರಾಯ ಇಲ್ಲ. ಇಲ್ಲಿ ಹೇಳ್ಬೇಕಂದ್ರೆ ವಾಸುದೇವ ಕುಟುಂಬಕ ಅಂತಾರಲ್ಲ, ಇಲ್ಲಿ ಇರೋದು ಅಷ್ಟೇ, ಎಲ್ಲ ಒಂದೇ ಮಾತಾರಮ್ಮ. ವಾಸುದೇವ ಕುಟುಂಬಕ್ಕೆ ಅರ್ಥ ಕೇಳ್ಬೇಕಪ್ಪ ಅಂದರೆ ಇಲ್ಲಿ ಬಂದು ದೂದ್ದಾನ ಮೆಹಬೂಬ್ ಸುಬಾನಿ ಗ್ಯಾರವಿ ಅಂದರೆ ವಾಸುದೇವ ಕುಟುಂಬ. ಎದಕ್ಕಪ್ಪ ಅಂದರೆ ಎಲ್ಲರೂ ಕಲಿತು ಮಾಡುವಂಥ ಒಂದು ಏಕೈಕ ಹಬ್ಬ ಅಂದರೆ ಇಡೀ ಅಕ್ಕಪಕ್ಕ ವಿಜಯನಗರ ಜಿಲ್ಲೆಯಲ್ಲಿ ಕೇವಲ ಇಲ್ಲಿ ಹೊಸ ರಸ್ತೆಯಲ್ಲಿರುವ ಚಿತ್ರವಾಡಿಗೆಯ ಹೊಸ ರಸ್ತೆಯಲ್ಲಿರುವ ಇದೆ ದೂದ್ದಾನ ಮತ್ತು ಮೆಹಬೂಬ್ ಸುಬಾನಿ ಜಂಡೆಕಟ್ಟೆ ಗ್ಯಾರವಿ. ಆಮೇಲೆ ಭಕ್ತಾದಿಗಳು ಭಾಳಷ್ಟು ನಡ್ಕೊತಾರೆ ಇಲ್ಲಿ. ಅವರ ಏನಿದ್ರು ಕಷ್ಟ ಕಾರ್ಯಗಳು ಏನಿದ್ರು ಕೂಡ ಪವಾಡಗಳು ದಾತರವರು ತೋರಿಸಿದ್ದಾರೆ. ಈಗೆಲ್ಲ ಕನಿಷ್ಠ 23 ವರ್ಷದಿಂದಾಗಲಿ ನಾವು ಮಾಡ್ಕೊತ ಬಂದೀವಿ. ಕಮಿಟಿಯವರು ಮೆಹಬೂಬ್ ಸುಬಾನಿ ಜಂಡೆಕಟ್ಟ ಮತ್ತು ದೂದ್ದಾನ ಕಮಿಟಿಯವರು ನಾವೆಲ್ಲ ಕಲಿತು ಮಾಡ್ತಿದ್ದೀವಿ. ಅದಕ್ಕಿಂತ ಮುಂಚೆ ಪವಾಡಗಳು ಮಾಡ್ಕೊತಾನೆ ಬಂದಿದ್ದಾರೆ. ಯಾರನ್ನ ಬರಲಿ ಅವ್ರ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ನಾವು ಎಲ್ಲರಿಗೂ ಕೇಳ್ಕೊಳ್ಳೋದು, ಇಲ್ಲಿ ಬಂದವರು ಇಲ್ಲಿ ಇದೇ ಈ ವರ್ಷ ಮಾಡಿದಾಗ ಮುಂದಿನ ವರ್ಷ ಇನ್ನೂ ಕಲಿತು ಎಲ್ಲರೂ ಕಲಿತು ಮಾಡೋಣ. ದೇವರ ದಯೆಯಿಂದ ಎಲ್ಲರೂ ಚೆನ್ನಾಗಿರಲಿ. ಹಂಪಿ ಉತ್ಸವ ನಮ್ಮ ಕಮಿಟಿಯಿಂದಾಗಲಿ ಇಡೀ ಜನತೆ ಪರವಾಗಿ ಹಂಪಿ ಉತ್ಸವವನ್ನು ಶುಭಾಶಯ ಕೋರ್ತಾ ಹೇಳೋ ಮಾತು ನಾನು ಮುಗಿಸ್ತೀನಿ.
ಹಿಂದೂ ಸಂಪ್ರದಾಯದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಬಹುತೇಕ ಹಿಂದೂ ಬಾಂಧವರು ಕೇವಲ ಹಣ್ಣು ಹಂಪಲುಗಳನ್ನ ಸೇವಿಸಿ ರಾತ್ರಿ ಇಡೀ ಶಿವನ ನಾಮಸ್ಮರಣೆ ಮಾಡೋದು ವಾಡಿಕೆ. ಹೀಗೆ ನಗರದ ಸಿದ್ದಲಿಂಗಪ್ಪ ಚೌಕಿಯಲ್ಲಿ ಶ್ರೀರಾಮ ಭಜನಾ ಮಂದಿರದಲ್ಲಿ ರಾತ್ರಿ ಇಡೀ ಭಜನೆ ನಡೆಸಿ ಮಾರನೆಯ ದಿನದಂದು ನೆರೆದವರಿಗೆ ಅನ್ನ ಸಂತರ್ಪಣೆ ಮಾಡಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ 9ನೇ ವಾರ್ಡ್ ಸಿದ್ದಲಿಂಗಪ್ಪ ಚೌಕಿಯ 3ನೇ ಕ್ರಾಸ್ನಲ್ಲಿ ಬರುವ ಶ್ರೀರಾಮ ಭಜನಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಪಕ್ಕದ ಜಿಲ್ಲೆಯ ತಳಕಲ್ ಗ್ರಾಮದಿಂದ ಭಜನಾ ತಂಡವನ್ನ ಆಹ್ವಾನಿಸಿ ಮಹಾಶಿವರಾತ್ರಿಯ ದಿನದಂದು ರಾತ್ರಿವಿಡೀ ಶಿವನ ನಾಮಸ್ಮರಣೆಯ ಭಜನೆ ನಡೆಸಲಾಯಿತು. ಬಳಿಕ ಮಾರನೆಯ ದಿನದಂದು ವಾರ್ಡಿನ ಹಿರಿಯರು ಹಾಗೂ ಯುವ ಪಡೆಯ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆ ನಡೆಸುವ ಮೂಲಕ ಮಹಾಶಿವರಾತ್ರಿಯನ್ನ ಭಕ್ತಿಭಾವದಿಂದ ನಡೆಸಲಾಗಿದೆ. ಅದೇ ರೀತಿ ಚಿತ್ರಕೇರಿಯಲ್ಲಿ ಕೂಡ ಇಲ್ಲಿನ ಯುವಕರ ಬಳಗದಿಂದ ಪ್ರತಿ ವರ್ಷದಂತೆ ತೆರೆದ ರಥದಲ್ಲಿ ರಾಮಲಿಂಗಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಸಿ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು.
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾತ್ರಿ ಬಿಡಿ ಭಜನೆ ಮಾಡಿ ಶಿವನನ್ನ ಸ್ಮರಿಸಿದ ಭಕ್ತ ಸಮೂಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.